60 ವರ್ಷ ಮೇಲ್ಪಟ್ಟ ದೇಶದ ಎಲ್ಲ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್. ಪ್ರತಿ ತಿಂಗಳಿಗೆ 5,000 ರೂಪಾಯಿ ಹಣ ಘೋಷಣೆ. ದೇಶದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಹಣದುಬ್ಬರ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಗಗನ ಮುಟ್ಟುತ್ತಿದ್ದು, ಬಡವರು ಹಾಗೂ ವಯಸ್ಸಾದ ಹಿರಿಯ ನಾಗರಿಕರಿಗೂ ಕೂಡ ನಿತ್ಯದ ಬದುಕು ನಡೆಸುವುದು ಕಷ್ಟವಾಗುತ್ತಿದೆ. ಈ ಬಗ್ಗೆ ಗಮನಿಸಿದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರಿಗಾಗಿ ಹೊಸ ಯೋಜನೆಯನ್ನು ಘೋಷಿಸಿದೆ. ಬನ್ನಿ, ನೀವು ಕೂಡ ಪ್ರತಿ ತಿಂಗಳು 5,000 ರೂಪಾಯಿ ಪಿಂಚಣಿ ಹಣ ಪಡೆದುಕೊಳ್ಳುವುದು ಹೇಗೆ? ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು? ಅಗತ್ಯವಾಗಿ ಬೇಕಾಗುವ ದಾಖಲೆಗಳು ಏನೇನು? ಈಗಾಗಲೇ ದೇಶದಲ್ಲಿ 9 ಕೋಟಿಗೂ ಅಧಿಕ ಜನ ಈ ಹಣವನ್ನು ಪ್ರತಿ ತಿಂಗಳು ಪಡೆದುಕೊಳ್ಳುತ್ತಿದ್ದಾರೆ. ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಮೇಲಿಂದ ಮೇಲೆ ಜಾರಿಗೊಳಿಸುತ್ತಿದೆ. ಈ ಬಗ್ಗೆ ಸಾಕಷ್ಟು ಹಿರಿಯ ನಾಗರಿಕರಿಗೆ ಸರ್ಕಾರ ಜಾರಿಗೊಳಿಸುವ ಯಾವುದೇ ನಿಯಮಗಳಾಗಲಿ. ಹಾಗಾಗಿ ಅಲ್ಪ ಸ್ವಲ್ಪ ತಿಳಿದುಕೊಳ್ಳುವವರು ಈಗಾಗಲೇ ಪ್ರತಿ ತಿಂಗಳು ಕೂಡ 5,000 ಹಣವನ್ನು ಸರ್ಕಾರದಿಂದ ಪಡೆದುಕೊಳ್ಳುತ್ತಿದ್ದಾರೆ. ಬನ್ನಿ, ನಿಮ್ಮ ಮನೆಯಲ್ಲಿಯೂ ಕೂಡ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. 60ರ ನಂತರ ಪ್ರತಿ ತಿಂಗಳು ಗ್ಯಾರಂಟಿ ಪಿಂಚಣಿ. ಮೇ 9, 2015 ಪ್ರಾರಂಭವಾದ ಈ ಯೋಜನೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಅದು ಗ್ಯಾರಂಟಿ ಪಿಂಚಣಿ. ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವವರು 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು 1,000ದಿಂದ 5,000 ರೂಪಾಯಿವರೆಗೆ ಫಿಕ್ಸ್ಡ್ ಪಿಂಚಣಿ ಪಡೆಯಬಹುದು. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ನಿರ್ವಹಣೆ ಮಾಡೋದ್ರಿಂದ ನಿಮ್ಮ ಹಣಕ್ಕೆ ಇಲ್ಲಿ 100ಕ್ಕೆ 100% ಭದ್ರತೆ ಇರುತ್ತದೆ. ನೀವು ಇಲ್ಲದಿದ್ದರೂ ನಿಮ್ಮ ಸಂಗಾತಿಗೆ ಸಿಗುತ್ತದೆ ಆಸರೆ. ಈ ಯೋಜನೆಯಲ್ಲಿ ಒಂದು ವಿಶೇಷತೆ ಇದೆ. ಫಲಾನುಭವಿಯ ಮರಣದ ನಂತರವೂ ಪಿಂಚಣಿ ನಿಲ್ಲುವುದಿಲ್ಲ. ಬದಲಾಗಿ ಅವರ ಪತಿ ಅಥವಾ ಪತ್ನಿಗೆ ಆ ಪಿಂಚಣಿ ಹಣ ಸಿಗುತ್ತಲೇ ಇರುತ್ತದೆ. ಒಂದು ವೇಳೆ ಇಬ್ಬರೂ ಮರಣ ಹೊಂದಿದ್ರೆ ಅಲ್ಲಿಯವರೆಗೂ ಜಮೆಯಾಗಿರುವ ಸಂಪೂರ್ಣ ಹಣವನ್ನು ಅವರ ನಾಮನಿರ್ದೇಶಿತ ವ್ಯಕ್ತಿಗೆ ಹಿಂತಿರುಗಿಸಲಾಗುತ್ತದೆ. ಇದೇ ಕಾರಣಕ್ಕೆ ಬಡವರು ಮತ್ತು ಮಧ್ಯಮ ವರ್ಗದವರು ಈ ಯೋಜನೆಯನ್ನ ಅತಿ ಹೆಚ್ಚಾಗಿ ನಂಬಿದ್ದಾರೆ. ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಲು 18ರಿಂದ 40 ವರ್ಷ ವಯಸ್ಸಿನ ಮಿತಿ ಇದೆ. ಅಂದರೆ ಯಾವುದೇ ಭಾರತೀಯ ನಾಗರಿಕರು ತಮ್ಮ 40ನೇ ವಯಸ್ಸಿನ ಒಳಗೆ ಈ ಯೋಜನೆಗೆ ಸೇರಬಹುದು. ಆದರೆ ಒಂದು ಕಂಡೀಷನ್ ಇದೆ. ಆದಾಯ ತೆರಿಗೆ ಪಾವತಿಸುವವರು ಅಥವಾ ಈ ಹಿಂದೆ ಟ್ಯಾಕ್ಸ್ ಪಾವತಿಸಿದವರು ಈ ಯೋಜನೆಯ ಲಾಭ ಪಡೆಯಲು ಅರ್ಹರಲ್ಲ. ಕೇವಲ ಅಸಂಘಟಿತ ವಲಯದ ಬಡ ಮತ್ತು ಸಾಮಾನ್ಯ ಜನರಿಗಾಗಿ ಇದನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಸಣ್ಣ ಹೂಡಿಕೆ, ದೊಡ್ಡ ನೆಮ್ಮದಿ. ದಿನಗೂಲಿ ನೌಕರರು, ಸಣ್ಣ ವ್ಯಾಪಾರಿಗಳು ಮತ್ತು ವಂಚಿತ ಸಮುದಾಯದವರು ತಮ್ಮ ಭವಿಷ್ಯದ ಬಗ್ಗೆ ಚಿಂತಿಸದೆ ನೆಮ್ಮದಿಯಾಗಿ ಬದುಕಲು ಇದು ಒಳ್ಳೆಯ ಐಡಿಯಾ. ಇವತ್ತು ನೀವು ಹೂಡಿಕೆ ಮಾಡುವ ಸಣ್ಣ ಮೊತ್ತದ ವೃದ್ಧಾಪ್ಯದಲ್ಲಿ ದೊಡ್ಡ ಆಸರೆಯಾಗುತ್ತದೆ. ನೀವು ಇನ್ನೂ ಈ ಯೋಜನೆಗೆ ಸೇರಿಲ್ಲ ಅಂದರೆ ಕೂಡಲೇ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಹೋಗಿ ರಿಜಿಸ್ಟರ್ ಮಾಡಿಕೊಳ್ಳಿ. ಯಾಕಂದರೆ ನಿಮ್ಮ ನಾಳೆಯ ನೆಮ್ಮದಿ ಇವತ್ತಿನ ಉಳಿತಾಯದಲ್ಲಿದೆ.